ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಸುದ್ದಿ ಕೇಳ್ತಾ ಇದ್ದಂತೆ ಸಹಜವಾಗಿ ಕಾಡುವಂತಹ ಪ್ರಶ್ನೆ ಬೆಂಗಳೂರು ಎಷ್ಟು ಮಟ್ಟಿಗೆ ಸೇಫ್ ಅಂತ. ಹೀಗಿರುವಾಗ ಒಂದು ರಿಯಾಲಿಟಿ ಚೆಕ್ಕಿಗೆ ಕೂಡ ಮುಂದಾದ್ವಿ. ಅಂದ್ರೆ ಅನುಮಾನಾಸ್ಪದ ರೀತಿಯಲ್ಲಿ ಒಂದು ಬ್ಯಾಗ್ಗಳನ್ನ ಇಟ್ಟಾಗ ಎಷ್ಟು ಜನ ಅಲರ್ಟ್ ಆದ್ರು, ಎಷ್ಟು ಜನ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಬೆಂಗಳೂರು ಅಲರ್ಟ್, ಪಬ್ಲಿಕ್ ಟಿವಿ ಮೆಗಾ ರಿಯಾಲಿಟಿ ಚೆಕ್. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಎಲ್ಲರ ಎದೆ ನಡುಗಿಸ್ತಾ ಇದೆ. ಇದರ ಬೆನ್ನಲ್ಲೇ ಬೆಂಗಳೂರು ಎಷ್ಟು ಸೇಫ್ ಎನ್ನುವ ಪ್ರಶ್ನೆಯೂ ಕೂಡ ಹುಟ್ಕೊಂಡಿದೆ. ಸಾರ್ವಜನಿಕರು ಅನುಮಾನಾಸ್ಪದ ವಸ್ತುಗಳನ್ನ ಕಂಡ್ರೆ, ಅನುಮಾನಾಸ್ಪದ ಚಟುವಟಿಕೆ ಕಂಡ್ರೆ ಎಷ್ಟು ಅಲರ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದ್ದೀವಿ, ಬನ್ನಿ ನೋಡೋಣ. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣ. ಸಮಯ ಸಂಜೆ 4:03. ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಅಲರ್ಟ್ ಆದ ಜನ. ಸದ್ಯ ನಾನು ಮೆಜೆಸ್ಟಿಕ್ ನಲ್ಲಿದ್ದೀನಿ. 4:03 ಆಗಿದೆ. ಜನ ನಗರದಲ್ಲಿ ಎಷ್ಟು ಅಲರ್ಟ್ ಆಗಿದ್ದಾರೆ, ಅಪರಿಚಿತ ವ್ಯಕ್ತಿಗಳ ಮೇಲೆ ಹೇಗೆ ನಿಗಾವನ್ನು ವಹಿಸ್ತಾರೆ, ಜೊತೆಗೆ ಅನುಮಾನಾಸ್ಪದ ಬ್ಯಾಗ್ಗಳ ಬಗ್ಗೆ ನಿಗಾವನ್ನು ವಹಿಸ್ತಾರಾ? ಸೊ ಇಲ್ಲಿಂದ ನಾನು ನೇರವಾಗಿ ಒಂದು ಬ್ಯಾಗನ್ನು ತೆಗೆದುಕೊಂಡು ಒಂದು ಜನ ಇರುವಂತಹ ಜಾಗಗಳಲ್ಲಿ ಅಲ್ಲಿ ಆ ಬ್ಯಾಗನ್ನು ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅಲ್ಲಿ ಜನ ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿದ್ದಾರೆ ಅನ್ನುವಂತಹ ಪ್ರಯತ್ನ, ಜೊತೆಗೆ ಅವರು ಎಷ್ಟು ಎಚ್ಚರಿಕೆಯಿಂದ ಇದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತಾನೆ, ಬನ್ನಿ. ಇನ್ನು ಮೆಜೆಸ್ಟಿಕ್ನ ಪ್ಲಾಟ್ಫಾರ್ಮ್ನಲ್ಲಿ ಸುಮಾರು 20 ನಿಮಿಷ ಬ್ಯಾಗ್ ಇಟ್ಟು ಓಡಾಡ್ತಾ ಇದ್ರು. ಯಾರು ಕೂಡ ಗಮನಿಸಿಲ್ಲ. ಆದ್ರೆ ಬ್ಯಾಗ್ ಪಕ್ಕದಲ್ಲಿ ಕೂತಿದ್ದಂತಹ ಇಬ್ಬರು ಮಹಿಳೆಯರು ಮಾತ್ರ ಬ್ಯಾಗ್ ತಗೊಳ್ರಿ, ಪೊಲೀಸರನ್ನ ಕರಿಬೇಕಾ, ಯಾಕೆ ಬಿಟ್ಟೋಗ್ತಾ ಇದ್ದೀರಾ, ಬಾಂಬ್ ತಂದಿದ್ದೀರಾ ಅಂತ ಗರುಮಾದ್ರು. ಇವರಂತೆ ಇತರ ಪ್ರಯಾಣಿಕರು ಕೂಡ ಎಚ್ಚರದಿಂದ ಇರಬೇಕಾಗಿದೆ. ಬರೋಬ್ಬರಿ 20 ನಿಮಿಷಗಳ ತನಕ ಕೂಡ ನಾನು ಬ್ಯಾಗ್ ಅನ್ನ ಇಟ್ಟಿದ್ದೆ. ಇಲ್ಲೇ ಜನ ಸುಮಾರು ಕಡೆ ಓಡಾಡ್ತಾ ಇದ್ರು. ಆದ್ರೆ ಅದನ್ನ ಯಾರು ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇರ್ಲಿಲ್ಲ. ಸೀದವಾಗಿ ಅಂದ್ರೆ ಬ್ಯಾಗ್ ನ ಸಮೀಪನೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಆದ್ರೆ ಯಾರು ಕೂಡ ಗಮನವನ್ನ ಹರಿಸ್ಲಿಲ್ಲ. ಇಲ್ಲಿ ಇದ್ದಂತವ್ರು ಮಾತ್ರ ಗಮನವನ್ನ ಹರಿಸಿದ್ರು. ನನ್ಗೆ ಇಲ್ಲಿಂದ ಬ್ಯಾಗ್ ಅನ್ನೇ ತಕೊಂಡು ಹೋಗಿ ಯಾಕೆ ಇಷ್ಟೊತ್ತು ಇಲ್ಲಿ ಇಟ್ಟಿದ್ರಿ, ಪೊಲೀಸರಿಗೆ ಫೋನ್ ಮಾಡ್ಬೇಕಂತ ಹೇಳಿದ್ರು. ಅದನ್ನ ಮಾತನಾಡಿಸ್ತೀನಿ. ಯಾಕೆ ಹಂಗ ಅನಿಸ್ತು ನಿಮ್ಗೆ? ಇದು ಮೊನ್ನೆ ನಿನ್ನೆ ಇಲ್ಲ ಬಾಂಬ್ ಹಾಕಿದ್ದಾರೆ. ಯಾವ ಕಡೆ ಹಾಕಿದಾರೆ ಅಂತ ಗೊತ್ತಿಲ್ಲ. ಮತ್ತೆ ಎಲೆಕ್ಷನ್ ಆಯ್ತಲ್ಲ, ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ. ಅದೆಲ್ಲ ನಮಗ್ ಡೌಟ್ ಬಂದಿ ಈಗ ಫಸ್ಟ್ ನಾವಿಲ್ಲಿ ಕೂತಿದೀವಿ. ಅಕಸ್ಮಾತ್ ಏನಾದ್ರು ಇಲ್ಲಿ ಬಾಂಬ್ ಗಿಂಬಿದ್ರೆ ನಮಗೆ ಪೇಟ್ ಆಗಲ್ವಾ? ಅದಕ್ಕೆ ನಾನು ಆತರ ಹೇಳಿದ್ದು. ನಾನಿಲ್ಲಿ ಬ್ಯಾಗ್ ಅನ್ನ ಇಟ್ಟಿದ್ದೆ. 20 ನಿಮಿಷ ಆಯ್ತು. ಸುಮಾರು ಕಡೆ ನಾನು ಸುತ್ತಾಡ್ದೆ. ಬ್ಯಾಗ್ ಇಟ್ಬಿಟ್ಟು ಸುತ್ತ ತಿರುಗ್ತಿರಲ್ಲ, ಅವಾಗಲೇ ಡೌಟ್ ಬಂತು ನನಗೆ. ಬ್ಯಾಗ್ ಯಾಕೆ ತಗೋತಾ ಇಲ್ಲಿ ಅಪ್ಪ? ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಬಸ್ ಸ್ಟಾಪ್ ಇಲ್ಲಿ ನೋ ಅಂತ ಆ ಕಡೆ ಇದೆ. ಆಮೇಲೆ ಇಲ್ಲಿ ಹಾಕಿದ್ರಿ ಈ ತರ ಬ್ಯಾಗ್ ಇಟ್ಟಿದೀರಾ ಅಂತ ನನಗೆ ಡೌಟ್ ಬಂದಿ ಎತ್ಕೊಳಪ್ಪ ಬ್ಯಾಗ್ ಅಂತ ಹೇಳ್ದೆ. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ನಂದಿನಿ ಬೂತ್ ಸಮೀಪ. ಸಮಯ ಸಂಜೆ 4:40. ಸಂಜೆ 5 ಗಂಟೆ ಸುಮಾರಿಗೆ ಅಲರ್ಟ್. ಇನ್ನು ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ನಂದಿನಿ ಬೂತ್ ಸಮೀಪ ಪ್ರಯಾಣಿಕರು ಕೂತ್ಕೊಳ್ಳುವ ಜಾಗದಲ್ಲಿ ನಮ್ಮ ಪ್ರತಿನಿಧಿ ಬ್ಯಾಗ್ ಅನ್ನ ಇಟ್ಟು ಅಲ್ಲಿಂದ ಎಸ್ಕೇಪ್ ಆದ್ರು. 20 ನಿಮಿಷಗಳ ನಂತರ ಅಲ್ಲಿನ ಭದ್ರತಾ ವಿಭಾಗದ ಸಿಬ್ಬಂದಿಗಳು ಬ್ಯಾಗ್ ಅನ್ನ ನೋಡಿದ್ರು. ಅಪರಿಚಿತ ಬ್ಯಾಗ್ ಕಂಡು ಆತಂಕಕ್ಕೆ ಒಳಗಾಗಿ ಬ್ಯಾಗ್ ಸಮೀಪ ಕೂತಿದ್ದ ಜನರನ್ನ ಎಬ್ಬಿಸಿ ಕಳಿಸಿದ್ರು. ಇನ್ನು ಆ ರಸ್ತೆಯಲ್ಲಿ ಓಡಾಡ್ತಾ ಇದ್ದಂತಹ ಬೈಕ್ ತಡೆದು ವಾಪಸ್ ಕಳಿಸಿದ್ರು. ವಿಸಿಲ್ ಹೊಡೆದು 4 ಭದ್ರತಾ ಸಿಬ್ಬಂದಿಗಳು ಬ್ಯಾಗ್ ಸುತ್ತುವರೆದ್ರು. ಕೊನೆಗೆ ಮೆಟಲ್ ಡಿಟೆಕ್ಟರ್ ತಂದು ಬ್ಯಾಗ್ ತಪಾಸಣೆ ಮಾಡಿದ್ರು. ಈ ಭಾಗದಲ್ಲಿ ನಾನು ಬ್ಯಾಗ್ ಅನ್ನ ಇಟ್ಟು ಬೇರೆ ಕಡೆ ಹೋಗಿದ್ದೆ. ಆದ್ರೆ KSRTC ಭದ್ರತಾ ವಿಭಾಗದ ಸಿಬ್ಬಂದಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಬ್ಯಾಗ್ ಅನ್ನ ಪರಿಶೀಲನೆ ಮಾಡಿದ್ರು, ಜೊತೆಗೆ ಜನರನ್ನ ಕೂಡ ವಿಚಾರಣೆ ಮಾಡಿದ್ರು. ಸೊ ಯಾರ್ದು ಅಲ್ಲ ಅನ್ನುವಂತಹ ಮಾಹಿತಿ ಅವ್ರಿಗೆ ಗೊತ್ತಾದ ಮೇಲೆ ನೇರವಾಗಿ ಮೆಟಲ್ ಡಿಟೆಕ್ಟರ್ನ ತರಿಸಿ ಬ್ಯಾಗ್ ಅನ್ನ ಚೆಕ್ ಮಾಡಿದ್ರು. ಬ್ಯಾಗ್ ಅಲ್ಲಿ ಏನಿದೆ ಅನ್ನುವಂಥದ್ದನ್ನ ಕೂಡ ನೋಡಿದ್ರು. ಭದ್ರತಾ ವಿಭಾಗದ ಸಿಬ್ಬಂದಿಗಳು ಕೂಡ ಇಲ್ಲಿ ಇಬ್ರು ಇದ್ದಾರೆ. ಅದರ ಜೊತೆಗೆ ಇಲ್ಲೂ ಕೂಡ ಒಬ್ರು ಇದ್ದಾರೆ. ಈ ಭಾಗದಲ್ಲಿ ಸುಮಾರು ಜನ ಇಲ್ಲಿ ಕುಳಿತುಕೊಂಡಿದ್ರು. ಇಲ್ಲಿ ಕುಳಿತುಕೊಂಡಿದ್ದಂಥವ್ರನ್ನ ನೇರವಾಗಿ ಹೊರಗಡೆ ಕಳಿಸಿಕೊಡುವಂತಹ ಕೆಲಸವನ್ನ ಕೂಡ ಆಯ್ತು. ನೇರವಾಗಿ ಅವರನ್ನ ಬೇರೆ ಕಡೆಗೆ ಕಳಿಸಿ ಆ ನಂತರ ಖಾಲಿ ಸ್ಪೇಸ್ ಅನ್ನ ಮಾಡಿಕೊಂಡು ಈ ಬ್ಯಾಗ್ ಅನ್ನ ಚೆಕ್ ಮಾಡಿದ್ರು. ರಿಯಾಲಿಟಿ ಚೆಕ್ ನಂಬರ್ 3, ಸ್ಥಳ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ. ಸಮಯ ಸಂಜೆ 5:30. ಕ್ಯಾರೇನದ ಜನರು. ಮೆಜೆಸ್ಟಿಕ್ನ KSR ರೈಲ್ವೆ ನಿಲ್ದಾಣದ ಬಳಿ ಇದ್ದೀನಿ. ಇಲ್ಲಿ ಜನ ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿದ್ದಾರೆ, ಜೊತೆಗೆ ಭದ್ರತಾ ಸಿಬ್ಬಂದಿಗಳು ಹೇಗೆ ಆಕ್ಟಿವ್ ಜೊತೆಗೆ ಅಲರ್ಟ್ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಪಬ್ಲಿಕ್ ಟಿವಿಯ ಈ ರಿಯಾಲಿಟಿ ಚೆಕ್ನ ಮೂಲಕವಾಗಿ
ತೋರಿಸ್ತಾ ಹೋಗ್ತೇನೆ ಬನ್ನಿ. ಎಸ್, ಸಂಜೆ 6:05 ಆದ್ರೂ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಭದ್ರತೆ, ಬ್ಯಾಗ್ ತಪಾಸಣೆ ಯಾವುದೂ ಇರಲಿಲ್ಲ. ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ರೈಲ್ವೆ ಪೊಲೀಸರು ಕೂಡ ಇರಲಿಲ್ಲ. ಜನ ಎಂದಿನಂತೆ ಓಡಾಡ್ತಾ ಇದ್ರು. ಮೆಜೆಸ್ಟಿಕ್ ನ ರೈಲ್ವೆ ಸ್ಟೇಷನ್ ನ ಅಸಲಿ ಚಿತ್ರಣ ಇದು. ಬ್ಯಾಗ್ ಇಟ್ಟು ಹೋಗಿ ಸುಮಾರು ಅರ್ಧ ಗಂಟೆ ಆದ್ರೂ ಕೂಡ ಇಲ್ಲಿ ಬ್ಯಾಗ್ ಅನ್ನ ಪರಿಶೀಲನೆ ಮಾಡುವಂತವ್ರು ಯಾರು ಕೂಡ ಇರ್ಲಿಲ್ಲ. ಸೊ ಭದ್ರತೆ ಅನ್ನುವಂಥದ್ದೇ ಇರ್ಲಿಲ್ಲ. ಜೊತೆಗೆ ಭದ್ರತಾ ಸಿಬ್ಬಂದಿಗಳು ಕೂಡ ಇಲ್ಲಿ ಯಾರು ಕೂಡ ಬ್ಯಾಗ್ ಅನ್ನ ಪರಿಶೀಲನೆ ಮಾಡುವಂತದ್ದು ಕೂಡ ಆಗ್ತಾ ಇಲ್ಲ. ರಿಯಾಲಿಟಿ ಚೆಕ್ ನಂಬರ್ 4, ಸ್ಥಳ ಚರ್ಚ್ ಸ್ಟ್ರೀಟ್, ಸಮಯ ಮಧ್ಯಾಹ್ನ 3:20. ಅಲರ್ಟ್ ಆದ ಜನ. ನಾನಿವತ್ತು ಬೆಂಗಳೂರಿನ ಪ್ರಮುಖ ರೋಡ್ ಆಗಿರ್ತಕ್ಕಂತಹ ಚರ್ಚ್ ಸ್ಟ್ರೀಟ್ ಬಳಿ ಇದ್ದೇನೆ. ಈ ಒಂದು ವೀಕೆಂಡ್ನಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ಜನ ಸೇರ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಜನ ಅನುಮಾನಾಸ್ಪದವಾಗಿರ್ತಕ್ಕಂಥ ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಬ್ಯಾಗ್ ಇರ್ಬೋದು, ಎಲ್ಲ ಚಟುವಟಿಕೆಗಳ ಬಗ್ಗೆ ಯಾವ ರೀತಿ ಅಲರ್ಟ್ ಆಗಿದ್ದಾರೆ ಎನ್ನುವುದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ಚರ್ಚ್ ಸ್ಟ್ರೀಟ್ನ ರಸ್ತೆಯೊಂದರಲ್ಲಿ ನಮ್ಮ ಪ್ರತಿನಿಧಿ ಒಂದು ಬ್ಯಾಗ್ ಇಟ್ಟಿತ್ತು. 15-20 ನಿಮಿಷ ಆದ್ರೂ ಕೂಡ ಯಾರು ಗುರುತಿಸಿಲ್ಲ. ನಂತರ ಈ ಬ್ಯಾಗ್ ನೋಡಿದ ಸ್ಥಳೀಯರು ಪೊಲೀಸರಿಗೆ ತಿಳಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದಂತಹ ASC ಟೀಮ್ ಬ್ಯಾಗ್ ಅನ್ನ ಪರಿಶೀಲಿಸಿದೆ. ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಬಾಂಬ್ ದಾಳಿಯಿಂದಾಗಿ ಬೆಂಗಳೂರಿನ ಜನ ಭಯಭೀತರಾಗಿದ್ದಾರೆ. ಜೊತೆಗೆ ಕೆಲ ಏರಿಯಾಗಳಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಅಲರ್ಟ್ ಆಗಿದ್ದಾರೆ. ಚರ್ಚ್ ಸ್ಟ್ರೀಟ್ನಲ್ಲಿ ನಾವು ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಈ ಒಂದು ಅಪರಿಚಿತವಾಗಿರ್ತಕ್ಕಂತಹ ಒಂದು ಬ್ಯಾಗ್ ಬಗ್ಗೆ ಪೊಲೀಸರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಅನ್ನ ಕೂಡ ತಿಳಿಸಿದ್ರು. ಜೊತೆಗೆ ಪೊಲೀಸ್ ಸ್ಕ್ವಾಡ್ ಕೂಡ ಆಗಮಿಸಿ ಈ ಒಂದು ಬ್ಯಾಗ್ ಅನ್ನ ಕೂಡ ಪರಿಶೀಲನೆಯನ್ನ ನಡೆಸುವಂತಹ ಒಂದು ಕಾರ್ಯಕ್ಕೂ ಕೂಡ ಮುಂದಾಗಿದೆ. ರಿಯಾಲಿಟಿ ಚೆಕ್ ನಂಬರ್ 5, ಸ್ಥಳ KR ಮಾರ್ಕೆಟ್ ಸರ್ಕಲ್, ಸಮಯ ಮಧ್ಯಾಹ್ನ 3:05. ಕ್ಯಾರೆ ಎನ್ನದ ಜನ. KR ಮಾರ್ಕೆಟ್ನಲ್ಲಿದ್ದೇನೆ. ಗಮನಿಸ್ತಾ ಇದ್ರಿ KR ಮಾರ್ಕೆಟ್ನ ದೃಶ್ಯಾವಳಿಗಳನ್ನು. KR ಮಾರ್ಕೆಟ್ನಲ್ಲಿ ಇವತ್ತು ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತೇನೆ. ನಾನು ಒಂದು ಬ್ಯಾಗನ್ನು ತೆಗೆದುಕೊಂಡು ಹೋಗಿ ಸಾರ್ವಜನಿಕ ಸ್ಥಳ ಏನಿದೆ, ಬಹುತೇಕ ಎಲ್ಲ ಜನ ಇರುವಂತಹ, ಹೆಚ್ಚು ಜನ ಇರುವಂಥ ಕಡೆಗಳಲ್ಲಿ ಬ್ಯಾಗನ್ನು ಇಡ್ತೇನೆ. ಎಚ್ಚೆತ್ಕೊಂಡಿದ್ದೀರಾ? ಆ ವಸ್ತುಗಳನ್ನು ನೋಡಿ ಸಂಬಂಧಪಟ್ಟಂಥ ಇಲಾಖೆಗೆ ಅಥವಾ ಅಲ್ಲಿರುವಂತಹ ಪೊಲೀಸರಿಗೆ ಏನಾದರೂ ಅದನ್ನು ಮಾಹಿತಿ ಕೊಡುವಂಥ ಕೆಲಸಗಳನ್ನು ಮಾಡ್ತಾರಾ? ಈ ರಿಯಾಲಿಟಿ ಚೆಕ್ಕನ್ನು ಇವತ್ತು ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಬನ್ನಿ. KR ಮಾರ್ಕೆಟ್ ಸರ್ಕಲ್ನಲ್ಲಿ ತೆಗೆದುಕೊಂಡು ಹೋಗಿ ಬ್ಯಾಗ್ ಇಟ್ಟರೂ ಕೂಡ ಸ್ಥಳೀಯರು ತಲೆ ಕೆಡಿಸಿಕೊಳ್ಳಿಲ್ಲ. ವ್ಯಾಪಾರಿಗಳು, ನೂರಾರು ಜನರು ಬಸ್ಗಾಗಿ ಕಾದು ನಿಂತಿದ್ರು. ಇದರ ಬದಲು ಯಾರು ಕೂಡ ಬ್ಯಾಗ್ ಅನ್ನ ನೋಡಿದ್ರೂ ಕೂಡ ಕ್ಯಾರೆ ಅನ್ಲಿಲ್ಲ. ಘಟನೆ ಆಗಿ ಅಂದರೆ ರಾಮೇಶ್ವರಂ ಕೆಫೆಯ ಘಟನೆ ಆಗಿ ಇನ್ನೂ ಕೂಡ 2 ದಿನ ಆಗಿಲ್ಲ. ಅಷ್ಟು ಬೇಗ ನಮ್ಮ ಜನ ಆ ತೀವ್ರತೆಯನ್ನು ಹೇಗೆ ಮರ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನೀವು ಹಿಂಗೆಲ್ಲ ಬಸ್ ಸ್ಟ್ಯಾಂಡಿಗೆ ಬರ್ತೀರಿ ಅಥವಾ ಬಸ್ಗಳಿಗೆ ಹೋಗ್ತಾ ಇರ್ತೀರಲ್ವಾ, ಆ ಜಾಗಗಳಲ್ಲಿ ನೀವು ಹೋದಾಗ ಈ ರೀತಿ ಗೊತ್ತಿಲ್ಲ ಅಂತ ಯಾರಾದ್ರೂ ಬ್ಯಾಗ್ಗಳು ಇಟ್ಟಿದ್ರೆ ಕೂಡಲೇ ನೀವೇನು ಮಾಡಬೇಕು ಅಂತ ನೋಡ್ತಾ ಇದ್ದೀರಿ, ಆ ಕಡೆ ತಿರ್ಕೊತಾ ಇದ್ದೀರಿ. ಈ ರೀತಿ ಎಲ್ಲೇ ಬಂದರೂ ಅದು ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ಇಮಿಡಿಯೇಟ್ ಅಲ್ಲಿರುವಂಥ ಪೊಲೀಸ್ ಅವ್ರಿಗೆ ಅಥವಾ ಯಾರಿಗಾದ್ರೂ ತಿಳಿಸ್ಬೇಕು. ಓಕೆ. ರಿಯಾಲಿಟಿ ಚೆಕ್ ನಂಬರ್ 6, ಸ್ಥಳ ಖಾಸಗಿ ಹೋಟೆಲ್, ಕ್ಯಾರೆ ಎನ್ನದ ಜನ. ಹೋಟೆಲ್ಗಳಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಲೇಬೇಕು. ಯಾಕಂದರೆ ಮೊನ್ನೆ ಆಗಿರುವಂಥ ಘಟನೆ ಹೋಟೆಲಲ್ಲೇ ಆಗಿರೋದ್ರಿಂದ ಹೋಟೆಲ್ಗಳಲ್ಲಿ ಜನ ಘಟನೆ ಆದ ಬಳಿಕ ಎಷ್ಟು ಅಲರ್ಟ್ ಆಗಿದ್ದಾರೆ ಅನ್ನೋದನ್ನು ನಾನು ನಿಮಗೀಗ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಹೋಟೆಲ್ ಒಳಭಾಗದಲ್ಲೂ ಕೂಡ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡೋಣ ಬನ್ನಿ. ಇನ್ನು ಖಾಸಗಿ ಹೋಟೆಲ್ನಲ್ಲೂ ರಿಯಾಲಿಟಿ ಚೆಕ್ ನಡೆಸಿದ್ದು, ಸಾಮಾನ್ಯ ಗ್ರಾಹಕರಂತೆ ಹೋಟೆಲ್ನಲ್ಲಿ ತಿಂಡಿ ತಿಂದು ಚೇರ್ ಮೇಲೆಯೇ 20 ನಿಮಿಷಕ್ಕೂ ಮೇಲೆ ಬ್ಯಾಗ್ ಇಟ್ಟು ಬಂದರೂ ಕೂಡ ಸಿಬ್ಬಂದಿಯಾಗ್ಲಿ ಗ್ರಾಹಕರಾಗ್ಲಿ ತಂಪಾಡಿಗೆ ತಾವಿದ್ರು. ಅಪರಿಚಿತನಾಗಿ ಹೋಟೆಲ್ನ ಒಳಭಾಗಕ್ಕೆ ಹೋದ ನಾನು ಈ ಬ್ಯಾಗನ್ನು ಸರಿಸುಮಾರು 15-20 ನಿಮಿಷ ಹೋಟೆಲ್ನ ಒಳಭಾಗದಲ್ಲಿ ಇಟ್ಟು, ಬಟ್ ಆದರೆ ಆ ಬ್ಯಾಗು ಅಲ್ಲಿದ್ದರೂ ಕೂಡ ಅದ್ರ ಪಾಡ್ಗೆ ಜನ ಬಂದು ಅದ್ರ ಬ್ಯಾಗನ್ನು ಪಕ್ಕಕ್ಕೆ ಸರಿಸಿ ಕೂತ್ಕೊಳ್ಳುವಂಥದ್ದು, ಅದ್ರ ಎದುರು ಭಾಗದಲ್ಲಿ ಕೂತ್ಕೊಳ್ಳುವಂಥದ್ದು, ಅದನ್ನು ಗಮನಿಸದೇ ಇರುವಂಥದ್ದು, ಇದು ನಮ್ಮ ಜನರಲ್ಲಿ ಇರ್ತಕ್ಕಂತಹ ಸದ್ಯದ ಮನಸ್ಥಿತಿ. ಅದೇನೇ ಆಗ್ಲಿ, ನಾಗರಿಕರು ಜಾಗೃತರಾದ್ರೆ ಇಂತಹ ದುಷ್ಕೃತ್ಯವನ್ನ ಕೊಂಚ ಮಟ್ಟಿಗಾದ್ರೂ ತಡೆಯಬಹುದು. ಕೇವಲ ಇದು ಪೊಲೀಸ್ ಇಲಾಖೆಯ ಜವಾಬ್ದಾರಿ ಮಾತ್ರವಲ್ಲ. ಹೀಗಾಗಿ ಅನುಮಾನಾಸ್ಪದ ವಸ್ತು, ಅನುಮಾನಾಸ್ಪದ ಚಟುವಟಿಕೆ ಏನಾದ್ರೂ ಕಂಡು ಬಂದ್ರೆ 112ಗೆ ಕರೆ ಮಾಡಿ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.